ಇದೇನು ಸೈಕಲ್ ರೂಟಿಂಗ್ ತೋರಿಸುತ್ತೆ. ವ್ಯವಸಾಯ ಮಾಡೋದಕ್ಕೆ ತೋರಿಸಿ ಅಂತೆಲ್ಲ. ಸೊ ನನಗೆ ಇವಾಗ ಇಲ್ಲೊಂದು ಟ್ರ್ಯಾಕ್ಟರ್ ಸಿಕ್ತು. ಆಗಲ್ಲ ಈ ಒಂದು ಹಳ್ಳಿ ಹೇಗಿದೆ ಅಂತ ನೋಡೋಣ ಅಂತ ಹೇಳ್ತು ಹೋದ್ವಿ. ಬಟ್ ಫೋನ್ ನೋಡಿ ಸೈಕಲ್ ಎಲ್ಲ ಬಿಟ್ಟು ಹೋಗಿದ್ದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ಎಲ್ಲ ಆಸ್ಟ್ರಿಯಾ ಸೀರೀಸ್ನ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳಿ. ಹಾಗೆ ಇನ್ನ ಯಾರೆಲ್ಲ ನೋಡಿಲ್ಲ ಬೇಗ ಬೇಗ ಹೋಗಿ ಆಸ್ಟ್ರಿಯಾ ಸೀರೀಸ್ನ ನೋಡ್ಕೊಂಡ್ ಬನ್ನಿ. ಇವತ್ತು ನಾನಂತೂ ತುಂಬಾನೇ ಖುಷಿಯಾಗಿದ್ದೀನಿ. ಯಾಕೆ ಹೇಳಿ, ಆಲ್ಮೋಸ್ಟ್ 7-8 ತಿಂಗಳಂತೂ ಆಗಿದೆ. 7-8 ತಿಂಗಳು ಆದ್ಮೇಲೆ ಸೈಕಲ್ ತಗೊಂಡು ಇವಾಗ ಸೈಕ್ಲಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ತುಂಬಾ ಜನ ಕೇಳ್ತಿದ್ರಿ ಜರ್ಮನಿಯಲ್ಲಿ ಯಾವಾಗ ವ್ಯವಸಾಯನ ಸ್ಟಾರ್ಟ್ ಮಾಡ್ತಾರೆ ವ್ಯವಸಾಯ ಮಾಡೋದಕ್ಕೆ, ಮತ್ತೆ ಯಾವಾಗ ಮಾಡಲ್ಲ ಅಂತ ಹೇಳಿ. ತುಂಬಾ ವಿಡಿಯೋದಲ್ಲಿ ಹೇಳಿದೀನಿ, ಆದ್ರೂ ತುಂಬಾ ಜನ ಕೇಳ್ತಿರ್ತೀರಾ. ಸೊ ಇವಾಗ ವ್ಯವಸಾಯ ಮಾಡೋ ಟೈಮ್, ಸ್ಪ್ರಿಂಗ್ ಟೈಮ್ ಏನಿದೆ ಎಲ್ಲ ಇವಾಗ ವ್ಯವಸಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ಇವಾಗ ಏನೆಲ್ಲ ಮಾಡ್ತಿದ್ದಾರೆ, ಏನೆಲ್ಲ ಆಲ್ರೆಡಿ ಬಂದಿದೆ ನೋಡ್ಕೊಂಡು ಇಲ್ಲಿ ಹಳ್ಳಿಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಹಂಗೆ ಮುಂದೆ ಬಂದ್ರೆ ದೂರದಲ್ಲಿ ಇದು ಒಂಥರ ಸೇವಂತಿಗೆ ತೋಟ ತರ ಕಾಣಿಸ್ತು. ಏನೋ ಸೇವಂತಿಗೆ ಹೂ ಹಾಕಿದಾರ ನೋಡೋಣ ಅಂತ ಬಂದ್ರೆ ಇದು ಸೇವಂತಿಗೆ ಹೂವಲ್ಲ. ಈ ತರ ಸ್ಪ್ರಿಂಗ್ ಅಲ್ಲಿ ಎಲ್ಲಾ ಕಡೆ ಈ ತರ ಯೆಲ್ಲೋ ಫ್ಲವರ್ ಬರುತ್ತೆ. ಈಗ ನೋಡ್ಕೊಂಡ್ರಲ್ಲ ಜರ್ಮನಿಯ ಸೇವಂತಿಗೆ ತೋಟನ. ಇವಾಗ ಹಳ್ಳಿ ಕಡೆ ಹೊರಡೋಣ ಬನ್ನಿ. ಎಸ್ ಹೋಗೋಣ. ಸಿಯಾ ಸನ್ ಗ್ಲಾಸ್ ತಗೋ ಬಂದಿದ್ಲು, ಎಲ್ಲೋ ಅಲ್ಲೇ ಬಿದ್ದೋಗ್ಬಿಟ್ಟಿದ್ಯಂತೆ. ಎಲ್ಲಿ ಬಿದ್ದೋಯ್ತಾ ನೋಡಿ ಗೊತ್ತಾಗಿಲ್ಲ. ಫ್ಲವರ್ ಹತ್ರ ಇತ್ತಾ ಹೋಗ್ತಾ ಇಲ್ಲೇ ಇರುತ್ತೆ, ಯಾರು ತಗೊಂಡೋಗಿರಲ್ಲ. ಸಿಕ್ಕರೆ ತಗೊಂಡೋಣ ನೋಡೋಣ. ಹೋಗ್ತಾ ಏನಾದ್ರು ನಮ್ ಗ್ಲಾಸ್ ಸಿಕ್ಕಿದ್ರೆ ಇಲ್ಲಿ ಎಲ್ಲ ಸೇಫ್ ಆಗಿರುತ್ತೆ ಅಂತೇಳಿ ನೋಡೋಣ ಸಿಗುತ್ತಾ ಇಲ್ವಾ ಅಂತೇಳಿ ನೋಡೋಣ. ಬಿಸಿಲು ಬಂದ್ರೆ ಸಾಕು ಜನ ಎಲ್ಲ ಆಚೆಗೆ ಬರೋದಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಬಿಸಿಲು ದಿನಗಳು ಕಡಿಮೆ ಇರೋದ್ರಿಂದ ಬಿಸಿಲು ನೋಡಿದ್ರೆ ಎಲ್ರಿಗೂ ಖುಷಿ. ಎಲ್ಲ ಫ್ಯಾಮಿಲಿ ಜೊತೆ ಅಜ್ಜಿ ತಾತಂಗ್ ಕರ್ಕೊಂಡು ಮಕ್ಕಳುಗಳೆಲ್ಲ ಆಚೆ ಬಂದ್ಬಿಡ್ತಾರೆ ಸೈಕ್ಲಿಂಗ್ ಮಾಡೋದಿಕ್ಕೆ, ವಾಕಿಂಗ್ ಮಾಡೋದಿಕ್ಕೆ. ಹಾಗೆ ಇವಾಗ ಇನ್ನೊಂದು ಹಳ್ಳಿಗೆ ಬಂದ್ವಿ. ಈ ಹಳ್ಳಿ ಯಾವ ತರ ಇದೆ ನೋಡಿ, ಮನೆಗಳೆಲ್ಲ ಒಂದೇ ತರ ಅನಿಸ್ತಿದೆ ಅಲ್ಲ. ಮನೆಗಳು ನೋಡೋದಕ್ಕಿನ್ನ ಮುಖ್ಯವಾಗಿ ನೀವು ರೋಡ್ನ ನೋಡಿ. ರೋಡಲ್ಲಿ ಏನಾದ್ರೂ ಕಸ, ಒಂದು ಪೇಪರ್ ಆಗ್ಲಿ ಪ್ಲಾಸ್ಟಿಕ್ ಆಗ್ಲಿ ಏನಾದ್ರೂ ಕಾಣಿಸ್ತಿದ್ಯಾ? ಏನಿಲ್ಲ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳ್ತೀನಿ, ಯಾಕಂದ್ರೆ ಇವರು ಹಳ್ಳಿಗಳನ್ನ ಅಷ್ಟೊಂದು ಚೆನ್ನಾಗಿ ಇಟ್ಟಿರ್ತಾರೆ ಅದಕ್ಕಾಗಿ. ಹಾಗೆ ರೋಡ್ ಮೇಲೆ ಕೂತ್ಕೊಂಡು ಮಕ್ಕಳ ಜೊತೆ ಆಟ ಕೂಡ ಆಡ್ತಿದ್ದಾರೆ ನೋಡಿ, ಅಂದ್ರೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಲ್ಲ. ಇದೆಲ್ಲ ನೋಡ್ತಿರೋದು ಪೇರ್ ಟ್ರೀಗಳು. ಆ ಕಡೆ ಪಿಂಕ್ ಇರೋದೆಲ್ಲ ಆಪಲ್ ಟ್ರೀ ಫ್ಲವರ್ಸ್. ಸೊ ಇವಾಗ ಎಲ್ಲ ಬ್ಲೂಮ್ ಆಗಿದೆ ಫ್ಲವರ್ಸ್ ಎಲ್ಲ. ಕೆಳಗಡೆ ಎಲ್ಲ ವೈಟ್ ಮತ್ತೆ ಯೆಲ್ಲೋ ಕಲರ್ ಕಾಣಿಸುತ್ತೆ, ಮೇಲ್ಗಡೆ ಪಿಂಕ್ ವೈಟ್ ಕಾಣಿಸುತ್ತೆ, ಸಕ್ಕತ್ತಾಗಿದೆ. ಹಾಗೆ ಇವಾಗ ಒಂದು ಹಳ್ಳಿಲಿ ಇದೀವಿ. ನೆಕ್ಸ್ಟ್ ಲೆವೆಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ತರ ಹಳ್ಳಿಲಿ ಒಂದು ಮನೆ ಇದ್ಬಿಟ್ರೆ ಲೈಫ್ ಸೆಟಲ್. ಸೊ ಇವಾಗ ಏನು ಇದನ್ನ ಎಕ್ಸ್ಪ್ಲೋರ್ ಮಾಡೋ ಪ್ಲಾನ್ ಇಲ್ಲ. ಇಲ್ಲಿಂದ ಮುಂದೆ ಇನ್ನೂ ಒಂದು ಹಳ್ಳಿ ಇದೆ, ಅದು ಇದಕ್ಕಿಂತ ಸ್ವಲ್ಪ ದೊಡ್ಡ ಹಳ್ಳಿ, ಬಟ್ ಚೆನ್ನಾಗಿದೆ. ಸೊ ಆ ಹಳ್ಳಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈ ತರ ಮನೆ ಮಾಡಿಸ್ಕೊಂತೀಯಾ? ಆ ತರ ಬಿಗ್ ಮನೆ ಮಾಡಿಸ್ಕೊ. ಮನೆಗಳು ನೋಡು. ಕೊಟ್ಟಿಗೆ ಇದೆ ಅನ್ಸುತ್ತೆ, ಸಗಡಿ ಸ್ಮೆಲ್ ಬರ್ತಾ ಇದೆ. ಇದೇನು ಸೈಕಲ್ ರೂಟಿಂಗ್ ತೋರಿಸುತ್ತೆ. ಗೂಗಲ್ ಮ್ಯಾಪ್ ನಮಗೆ ರಾಂಗ್ ರೂಟ್ ತೋರಿಸಿತ್ತು. ಅಲ್ಲಿ ಹಿಂದೆ ಹೋಗ್ತಿದಾರಲ್ಲ ಆ ಅಂಕಲ್ ನಮಗೆ ಹಿಂಗೆಲ್ಲ ಹೋಗೋದು ಹಂಗೆ ಹೋಗಿ ಅಂತ ಹೇಳಿ ರೈಟ್ ರೂಟ್ ತೋರಿಸಿ ಹೋಗ್ತಿದ್ದಾರೆ. ಇಲ್ಲಿ ಒಂದು ಸ್ಮೆಲ್ ಬರ್ತಿತ್ತು,
ಅದಕ್ಕೆ ನಿಲ್ಲಿಸ್ತೀವಿ. ಯಾವ ಸ್ಮೆಲ್ಲು ಗೊತ್ತಾ? ಸಗಣಿ ಸ್ಮೆಲ್ಲು. ಮೋಸ್ಟ್ಲಿ ಇಲ್ಲೆಲ್ಲ ಹಸುಗಳು ಸಾಕಿದ್ದಾರೆ ಅನಿಸುತ್ತೆ. ಕೊಟ್ಟಿಗೆ ಇದೆ ಅಲ್ಲಿ, ಆ ಕಡೆ ಕಾಣಿಸ್ತಿದೆಯಲ್ಲ ಅದೇ ಇರಬೇಕು ಕೊಟ್ಟಿಗೆ. ಸೊ ಇಲ್ಲಿ ನೋಡಿ ಎಲ್ಲ ಅವರು ವಸ್ತುಗಳನ್ನ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ. ಹಾಗೆ ಇಲ್ಲಿ ನಡ್ಕೊಂಡು ಹೋಗೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಹಾಗೆ ಇಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಆ ತಾತ ನಮಗೋಸ್ಕರನೇ ಕಾಯ್ತೈತೆ. ಅವರು ರೂಟ್ ತೋರಿಸೋದಕ್ಕೆ ನಮಗೆ ಅಂತಲೇ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಇದನ್ನ ನನಗೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಹೆವನ್. Where do you want to go to? We are going to Selberg. Okay, then take this way. ನೋಡಿ ಇಲ್ಲೆಲ್ಲ ಬರೀ ಜರ್ಮನ್ ಅಲ್ಲಿ ಮಾತಾಡ್ತಾರೆ ಅಥವಾ ಫ್ರೆಂಡ್ಲಿ ಇರಲ್ಲ ಇವ್ರಿಗೂ ಅಂತ ಹೇಳ್ತಾರೆ. ಪಾಪ ಅವರು ನಾವು ಬರೋವರೆಗೂ ನಮಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಿಂತಿದ್ದು. ನೀವೆಲ್ಲಿಗೆ ಹೋಗ್ಬೇಕು, ಹೀಗೆ ಹೋಗಿ ಅಂತೆಲ್ಲ ಹೇಳಿದ್ರು. ಹಾಗೆ ಅವ್ರು ನಮ್ಮ ಜೊತೆ ತುಂಬಾ ಹೊತ್ತು ಕೂಡ ಮಾತಾಡಿದ್ರು. ಅದು ಜರ್ಮನ್ ಅಲ್ಲಿ ಮಾತಾಡ್ಲಿಲ್ಲ, ಇಂಗ್ಲಿಷಲ್ಲೇ ಮಾತಾಡಿದ್ದು. ಹೀಗೆ ಎಲ್ರು ರೇಸಿಸ್ಟ್ಗಳಾಗಿರಲ್ಲ, ಒಳ್ಳೆ ಜನ ಕೂಡ ಇರ್ತಾರೆ. ಅದ್ ಎಲ್ಲಿ ಹೋದ್ರು ಅಷ್ಟೇನೆ. ಏನ್ ಜರ್ಮನಿ ಅಂತಲ್ಲ, ನೀವು ಪ್ರಪಂಚದ ಯಾವುದೇ ದೇಶಕ್ಕೆ ಹೋದ್ರೂ ಪಾಸಿಟಿವ್ ನೆಗೆಟಿವ್ ಅಂತ ಇದ್ದೇ ಇರುತ್ತೆ. ನಾವು ನೆಗೆಟಿವ್ ನ ತೆಗೆದಾಕಿ ಪಾಸಿಟಿವ್ ಕಡೆ ಗಮನ ಹರಿಸ್ಬೇಕಷ್ಟೇನೆ. ಒಂದು ವಾಟರ್ ಬ್ರೇಕ್ ತಗೊಂಡ್ವಿ. ಫುಲ್ಲು ಅಪ್ಪು ಬಂದ್ವಿ. ಫುಲ್ ನೀರು ಕುಡಿಬೇಕು ಅನ್ನಿಸ್ತಿತ್ತು. ಹಂಗಾಗಿ ಇವಾಗ ನೀರು ಕುಡ್ಕೊಂಡು, ಇವಾಗ ಟ್ಯೂಲಿಪ್ ಸೀಸನ್ನು, ಎಲ್ಲಿ ನೋಡಿದ್ರು ಫ್ಲವರ್ಸ್ ಕಾಣಿಸ್ತಿರುತ್ತೆ. ಎಲ್ಲರ ಮನೆ ಮುಂದೆ ಹಾಕೊಂಡಿರ್ತಾರೆ. ತುಂಬಾ ಜನ ಕೇಳ್ತಿರ್ತಾರೆ, ನೀವು ಚೆನ್ನಾಗಿರೋ ಹಳ್ಳಿಗೆ ಮಾತ್ರ ಹೋಗೋದಾ ಅಥವಾ ನೀವು ಹೋಗೋ ಹಳ್ಳಿಗಳೆಲ್ಲ ಚೆನ್ನಾಗಿರುತ್ತಾ ಅಂತ ಹೇಳಿ. ಇದ್ರಲ್ಲೇ ನೀವು ನೋಡ್ಬೋದು ಇವತ್ತು ಇದು 2ನೇ ಹಳ್ಳಿನ ಇಲ್ಲ 3ನೇ ಹಳ್ಳಿನ ಇರಬೇಕು ನಾವು ಬಂದಿರೋದ್ರಲ್ಲಿ, ಹೇಗಿದೆ ಅಂತ ಹೇಳಿ. ಹಾಗೆ ನಾನು ಈ ತರ ವಿಡಿಯೋ ಕ್ಲಿಪ್ಸ್ನ ಏನಕ್ಕೆ ಹಾಕ್ತೀನಿ ಅಂತ ಹೇಳಿದ್ರೆ, ಇದರಿಂದ ನೀವು ಜಸ್ಟ್ ಚೆನ್ನಾಗಿರೋದಷ್ಟೇ ತೋರಿಸಲ್ಲ, ಅಕ್ಕಪಕ್ಕ ಎಲ್ಲ ಹೇಗಿದೆ ಅಂತ ಕೂಡ ನೋಡ್ಬೋದು ನೀವು. ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ. ಹಾಗೆ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಸ್ಕಿಪ್ ಮಾಡಿಬಿಡ್ತಾರೆ. ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಮಗೆ ವ್ಯೂ ಡ್ಯೂರೇಷನ್ ಕಡಿಮೆ ಬರುತ್ತೆ, ಹಾಗೆ ರೀಚ್ ಕೂಡ ಕಡಿಮೆ ಬರುತ್ತೆ. ಹಾಗಾಗಿ ಒಂದು ಸಜೆಸ್ಟ್ ಮಾಡಿ ನನಗೆ, ಈ ತರ ವಿಡಿಯೋ ಕ್ಲಿಪ್ಸ್ ನ ನೋಡಕ್ ಇಷ್ಟಪಡ್ತೀರಾ ಇಲ್ಲ ಜಸ್ಟ್ ಮಾತಾಡಿರೋದು ಹಾಕಿದ್ರೆ ಸಾಕಾ ಅಂತ ಹೇಳಿ. ಇವಾಗ ಯಾವ ತರ ಹಳ್ಳಿಲಿದ್ದೀವಿ ಅಂದ್ರೆ, ಇಲ್ಲಿ ಎಲ್ಲ ಕೌಂಟ್ ಮಾಡಿದ್ರು ಒಂದು 10 ಮನೆಗಳಿರ್ಬೋದು ನೋಡಿ. ಸೊ ಎಲ್ಲರೂ ಇಲ್ಲ ಹಸುಗಳು ಸಾಕಿದ್ದಾರೆ, ಇಲ್ಲ ಕುದುರೆಗಳು ಸಾಕಿದ್ದಾರೆ, ಈ ತರ ಇದೆ. ಸಖತ್ತು ಹಳೆ ಹಳ್ಳಿ ಅನ್ಸುತ್ತೆ. ಎಲ್ಲ ಮನೆಗಳು ಫುಲ್ಲು ಹಳೆಯ ಕಾಲದ ಮನೆಗಳು. ನಾವು ಹೋಗ್ಬೇಕಾಗಿರೋ ಊರು ಯಾವುದು ಅಂದ್ರೆ ಫೆಲ್ಬರ್ಗ್ ಅಂತ ಹೇಳಿ. ಬನ್ನಿ ಹೋಗೋಣ ಅಲ್ಲಿಗೆ. ಇವಾಗ ಎಲ್ಲಿದ್ದೀವಿ ಅಂದರೆ ಒಂದು ಹೊಲ ಅಥವಾ ಗದ್ದೆ, ಅದ್ರ ಮಧ್ಯ ಇದ್ದೀವಿ ನಾವಿವಾಗ. ತುಂಬ ಜನ ಕೇಳ್ತಿದ್ರಿ ಇಲ್ಲಿ ಹೇಗೆ ಯಾವ್ಯಾವ ಥರ ಮಷಿನ್ಗಳನ್ನ ಯೂಸ್ ಮಾಡ್ತಾರೆ ವ್ಯವಸಾಯ ಮಾಡೋದಕ್ಕೆ ತೋರಿಸಿ ಅಂತೆಲ್ಲ. ಸೊ ನನಗಿವಾಗ ಇಲ್ಲೊಂದು ಟ್ರ್ಯಾಕ್ಟರ್ ಸಿಕ್ತು, ನೋಡ್ತಿರ್ಬೋದು ನೀವು ಹೇಗಿದೆ ಅಂತ ಹೇಳಿ. ಹಾಗೆ ಹಿಂದೆ ಹೇಗಿದೆ ಗೊತ್ತಾ ಈ ಟ್ರ್ಯಾಕ್ಟರ್, ಬನ್ನಿ ತೋರಿಸ್ತೀನಿ. ಯಾರೂ ಇಲ್ಲ ಹಂಗಾಗಿ ತೋರಿಸ್ತಾ ಇದ್ದೀನಿ. ಯಾರಾದರೂ ಇದ್ದಿದ್ರೆ ಅವ್ರ ಪರ್ಮಿಷನ್ ಕೇಳಿ ತೋರಿಸ್ತಿದ್ದೆ, ಬಟ್ ಇವಾಗ ಯಾರಿಲ್ಲಲ್ಲ. ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಈ ಥರ ಇದೆ. ಜೋಳ ಹಾಕ್ತಿದ್ದಾರೆ ಇವರು. ಮೋಸ್ಟ್ಲಿ ಜೋಳನ ಈ ಒಂದು ಬಾಕ್ಸಸ್ ಕಾಣಿಸ್ತಿದೆಯಲ್ಲ, ಈ ಬಾಕ್ಸಸ್ ಒಳಗಡೆ ಜೋಳ ತುಂಬಿ ಏನೋ ಹೋಗ್ತಾರೆ ಅನ್ಸುತ್ತೆ. ಅದು ಲೈನಕ್ಕೆ ಜೋಳಗಳು ಬರುತ್ತೆ. ನನಗೆ ಗೊತ್ತಿಲ್ಲ, ನನಗೇನು ಐಡಿಯಾ ಇಲ್ಲ ಇದ್ರ ಬಗ್ಗೆ. ಇಲ್ಲಿ ಜೋಳಗಳಿತ್ತಲ್ಲ ಅದು ನೋಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಂ ನೋಡಿ, ಇಲ್ಲಿ ಜೋಳಗಳಿದೆ, ಒಂದು 5-6 ಚೀಲ ಜೋಳ. ಸ್ಟ್ರೈಟ್ ಹೋಗು.
ನಾವಿವಾಗ ಫೆಲ್ಬರ್ಗ್ ಅನ್ನೋ ಊರಿಗೆ ಬಂದು ರೀಚ್ ಆಗಾಯ್ತು. ಈ ಹಳ್ಳಿ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೀರಿಯಸ್ಲಿ ನನಗೆ ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಯಿತು. ಹಾಗೆ ಇಲ್ಲಿ ನೋಡಿ, ಅಲ್ಲಿ ನೋಡ್ತಿದ್ದೀರಲ್ಲ, ಅದು ಈ ಹಳ್ಳಿಗೆ ಬರೋ ಎಂಟ್ರೆನ್ಸ್ ಅದು, ಆಯಿತಾ. ಸೊ ಈ ಕಡೆ ಬಿಲ್ಡಿಂಗ್ಸ್ ನೋಡಿ ಹೇಗಿದೆ, ಆ ಕಡೆ ಹಾಗೆ ಈ ಕಡೆ ನೋಡ್ತಿರ್ಬೋದು ನೀವು ಯಾವ ಥರ ಇದೆ ಅಂತೇಳಿ. ನೋಡಿ ಎಲ್ಲ ಮನೆಗಳು ಒಂದೇ ಥರ, ಇವು ತುಂಬ ಹಳೆಯ ಮನೆಗಳು, ನೋಡಿದ್ರೆ ಗೊತ್ತಾಗುತ್ತೆ ಡಿಸೈನ್ ಎಲ್ಲ. ಹಾಗೆ ಇದೇನು ನೋಡ್ತಿದ್ದೀರಾ, ಈ ಬಿಲ್ಡಿಂಗ್ ಏನಿದೆ ಇದು ರಾಟ್ ಹೌಸು. ಇವಾಗ ಈಸ್ಟರ್ ಟೈಮ್ ಆಗಿರೋದ್ರಿಂದ ಇಲ್ಲಿ ನೋಡಿ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ. ಸೊ ಇದನ್ನು ಇವರು ಹೋಲಿ ಪ್ಲೇಸ್ ಅಂತ ಹೇಳ್ತಾರೆ, ಅಂದರೆ ಹೋಲಿ ವಾಟರ್ ಇದು. ಸೊ ಈ ಥರ ಫುಲ್ ಡೆಕೋರೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಅದು ಏನೋ ಒರಿಜಿನಲ್ ಎಗ್ಸ್ ಅಲ್ಲ, ಪ್ಲಾಸ್ಟಿಕ್ ಎಗ್ಸು, ಅದನ್ನು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಹಾಗೆ ಇಲ್ಲಿ ಏನಿದೆ ಗೊತ್ತಾ, ಫಿಶಸ್ ಇದೆ, ಕಲರ್ ಫಿಶಸ್, ಎಷ್ಟು ಸಖತ್ತಾಗಿದೆಯಲ್ಲ. ಇಲ್ಲಿ ನೋಡಿ, ಅದು ಒಂದು ವೈಟ್ ಕಲರ್ ಇದೆ, ಒಂದು ವೈಟ್ ಆರೆಂಜ್ ಬ್ಲ್ಯಾಕ್ ಅಲ್ಲಿ ಇದೆ, ಫುಲ್ ಕೆಳಗಡೆ ಇನ್ನ ದೊಡ್ಡದು ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ, ಅಲ್ಲೊಂದಿದೆ, ಸಖತ್ತಾಗಿದಲ್ಲ. ಇವಾಗ ನಾವು ಕಾಫಿ ಆರ್ಡರ್ ಮಾಡಿದ್ವಿ, ಬನ್ನಿ. ಸಿಯಾ ಒಂದು ಐಸ್ ತುಂಬಾ ದಿನ ಆದ್ಮೇಲೆ ಶುಗರ್ ಹಾಕೊಂಡು ಕಾಫಿ ಕುಡಿತಿದ್ದೀನಿ. ನೀನು ಹಾಕೊಳ್ಳಲ್ಲ? ರೆಡಿ? ನಮಗಂತೂ ಈ ಥರ ಹಳ್ಳಿಗಳಿಗೆ ಬಂದರೆ ಏನೋ ಒಂಥರ ಖುಷಿ. ಚಿನಿ ಬಾ ಐಸ್ ಕ್ರೀಮ್ ಅಂತ. Also willst du eine Laufen so oder so? Das? Ich lasse diese. Ja? Danke schön. ಹೋಗಿರೋ ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಲೈಬ್ರರೀಸ್ಗಳನ್ನ ನೋಡಿದೀವಿ. ಸೊ ನೀವು ಹಳೆಯ ವಿಡಿಯೋಸ್, ಈ ತರ ಹಳ್ಳಿಗಳನ್ನ ಎಕ್ಸ್ಪ್ಲೋರ್ ಮಾಡಿರೋ ವಿಡಿಯೋಸ್ನ ನೋಡಿದ್ರೆ ಗೊತ್ತಿರುತ್ತೆ, ಚಿಕ್ಕ ಚಿಕ್ಕ ಲೈಬ್ರರೀಸ್ ಇದೆ. ಬಟ್ ಈ ಊರಲ್ಲಿ ಸ್ವಲ್ಪ ದೊಡ್ಡ ಲೈಬ್ರರಿ ಇದೆ ನೋಡಿ, ತುಂಬಾನೇ ಬುಕ್ಸ್ಗಳಿದೆ. ನಮಗೆ ಯಾವ ಬುಕ್ಸ್ ಬೇಕೋ ಆ ಬುಕ್ಸ್ನ ತಗೊಂಡು ಹೋಗ್ಬೋದು. ಹಾಗೆ ನಮ್ಮ ಹತ್ರ ಇರೋ ಬುಕ್ಸ್ನ ತಗೊಬಂದು ಇಡ್ಬೋದು. ಸೊ ಏನು ದುಡ್ಡೇನು ಕೊಡಬೇಕಾಗಿಲ್ಲ ಇದಕ್ಕೆ. ನಮ್ಗೆ ಯಾವ ಬುಕ್ಸ್ ಬೇಕೋ ಅದನ್ನ ಫ್ರೀಯಾಗಿ ತಗೊಂಡು ಹೋಗ್ಬೋದು. ಏನಿಲ್ಲ, ಜರ್ಮನ್ ಬುಕ್ಸ್ ಇರೋದು. ಬಟ್ ಸಿಯಾ ಇದೆರಡು ಬೇಕು ಅಂತ ತಗೊಂಡಿದ್ದಾಳೆ ಸುಮ್ಮನೆ, ಅವಳು ಖುಷಿಗೋಸ್ಕರ ಇದೆರಡು ತಗೊಂಡೋಗ್ತಾ ಇದ್ದೀವಿ. ಫ್ಲವರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳಿ ಅಲ್ಲ. ಸೊ ಇವಾಗ ಮತ್ತೆ ಈ ಕಡೆ ಈ ಥರ ಇದೆ. ಸೊ ನೀವಿಲ್ಲಿ ನೋಡ್ಬೋದು ಎಷ್ಟು ಹಳೇ ಮನೆಗಳು ಅಂತೇಳಿ. ಹಾಗೆ ಅಲ್ಲೊಂದು ಕಾರ್ ನೋಡಿ, ಎಷ್ಟು ಹಳೆಯ ಕಾರ್ ಅದು, ಮರ್ಸಿಡೀಸ್, ಅದು ಹಳೆಯ ಕಾರು, ವಿಂಟೇಜ್ ಕಾರ್, ಚೆನ್ನಾಗಿದೆ. ಒಳಗಡೆ ಹೋಗಿ ನೋಡ್ಕೊಂಬರೋಣ ಯಾವ ಥರ ಇದೆ ನೋಡಿ. ಇಲ್ಲಿ ಇದ್ರೊಳಗಡೆ ಹೋಗ್ತಾ ಇದ್ದೀವಿ, ಏನು ಸಿಗುತ್ತೋ ಏನು ಗೊತ್ತಿಲ್ಲ, ಸುಮ್ಮನೆ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಇದೆ. ಸೊ ಅಲ್ಲಿ ಡೋರ್ ಕ್ಲೋಸ್ ಆಗಿದೆ, ಡೋರ್ ತೊಗೊಂಡು ಒಳಗೆ ಹೋಗ್ಬೇಕಾ ಏನೋ ಗೊತ್ತಿಲ್ಲ. ಒಂಥರ ಹೆಂಗಿದೆ ಗೊತ್ತಾ ಇದ್ರೊಳಗಡೆ ಉದಯ್, ಹೆಂಗಿದೆ ಗೊತ್ತಾ, ಒಳ್ಳೆ ಹಳೆ ಕಾಲದಲ್ಲಿ ಎಲ್ಲ ಅಲ್ಲ. ಇಲ್ಲಿ ಏನೇನೋ ಇದೆ, ಇಲ್ಲಿ ನೋಡಿ ಇಲ್ಲಿ. ಬಟ್ ಇಲ್ಲಿ ಕೆಳಗಡೆ ಲೈಟ್ ಹಾಕಿದ್ದಾರೆ, ಗುಹೆ ಥರ ಇದೆ. ಇಲ್ಲಿ ಒಂದು ರೂಮ್ ಕೆಳಗಡೆ, ಇನ್ನೂ ಒಂದಿದೆ ಕೆಳಗಡೆ ಅಂಡರ್ ಗ್ರೌಂಡು. ಒಳಗಡೆ ಬರ್ಬೋದ ಏನೋ ಗೊತ್ತಿಲ್ಲ, ಏನು ಮಾಡ್ತೀವಿ ಯಾಕೇನು ಆಗಲ್ಲ. ಏನಿಲ್ಲ ಚಿನ್ನಿ, ಮಮ್ಮ ಪಪ್ಪ ಇದಾರಲ್ಲ, ನೋಡೇ ಬಿಡೋಣ ಏನಿದೆ ಅಂತೇಳಿ. ಇಲ್ಲಿವರೆಗೆ ಬಂದಿದ್ದೀವಿ. ನನಗೆ ಯಾವ ಥರ ಫೀಲ್ ಆಗ್ತಿದೆ ಗೊತ್ತಾಗೋದೈ, ಇಂಗ್ಲೀಷ್ ಮೂವಿಗಳು ನೋಡ್ದಂಗೆ ಫೀಲ್ ಆಗ್ತಿದೆ. ಓ ಇಷ್ಟೇ, ಇವಾಗ ಕೆಳಗಡೆ ಹೋಗೋದು ಅಷ್ಟೇ ಚಿನ್ನೆ. ಆ ಕಡೆ ಹೋಗಿದ್ರೆ ಬೇರೆ ಥರ ಇರ್ತಿತ್ತು ಆ ಕಡೆ, ಬಟ್ ಈ ಕಡೆ ಬಂದ್ವಲ್ಲ ಇವಾಗ ಕೆಳಗಡೆ ಬಂದ್ವಿ. ಚೆನ್ನಾಗಿದೆ ಅಲ್ಲ. ಒಂದು ನಿಮಿಷಕ್ಕೆ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ಅದ್ರೊಳಗಡೆ ಎಲ್ಲೋ ಓದಂಗಿತ್ತು ನನಗೆ. ಸೊ ಇಲ್ಲಿ ಮ್ಯೂಸಿಯಂ ಇದೆ ಅಂತ ಹಾಕಿದ್ದಾರೆ, ಮೋಸ್ಟ್ಲಿ ಇದೆ ಅನಿಸುತ್ತೆ, ಯಾವ ಮ್ಯೂಸಿಯಂ ಅಂತ ಗೊತ್ತಿಲ್ಲ. ಸೊ ಒಳಗಡೆ ಏನು ಹೋಗಲ್ಲ ಮ್ಯೂಸಿಯಂ ಒಳಗಡೆ. ಸಿಟಿ ಸೆಂಟ್ರಲ್ ಅಂತೂ ಫುಲ್ ಹಳೆ ಮನೆಗಳು, ಹೊರಗಡೆ ಈ ಥರ ಮನೆಗಳಿದೆ. ಹಾಗೆ ಇವಾಗ ಆ ಕಡೆ ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ರನ್ ಹೌಸ್ ಕೂಡ ಮಾಡ್ಕೊತಿದ್ದಾರೆ. ಹಾಗೆ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ನೋಡಿ ಯಾವ ಥರ ಇದೆ ಅಂತ. ಮನೆ ನೋಡಿ ಇಲ್ಲಿ ಇಂಥ ಕಡೆ ಹೆಂಗೆ ಮನೆ ಮಾಡ್ಕೊಂಡಿದ್ದಾರೆ ಅಂತ. ಹಲೋ, ಈ ಕಡೆ ಬಂದರೆ ಈ ಹಳ್ಳಿ ಈ ಥರ ಇದೆ.
ಓಹ್, ಇದಂತೂ ಸೂಪರ್ ಆಗಿದೆ ಅಲ್ಲ. ಬಿಲ್ಡಿಂಗ್ಸ್ ನೋಡಿ ಯಾವ ಥರ ಇದೆ ಅಂತೇಳಿ. ನಾವಿಲ್ಲಿ ಸೈಕಲ್ ನಿಲ್ಲಿಸ್ಬಿಟ್ಟು ಈ ಒಂದು ಹಳ್ಳಿ ಹೇಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಫೋನ್ ನೋಡಿ ಫೋನ್ ಸೈಕಲೆಲ್ಲ ಬಿಟ್ಟು ಹೋಗಿದ್ದೀವಿ. ಬಟ್ ಯಾರೂ ತಗೊಂಡೋಗಿಲ್ಲ, ಇಲ್ಲೇ ಇದೆ. ಹಾಗೆ ಇವಾಗ ಇನ್ನೊಂದೇನು ನೋಡ್ಬೇಕು ಹೇಳಿ, ಸಿಯಂದು ಸನ್ಗ್ಲಾಸ್ ಸಿಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಇವಾಗ ಹಳ್ಳಿ ಎಲ್ಲ ನೋಡಾಯಿತು. ಐ ಹೋಪ್ ನಿಮಗೂ ಕೂಡ ಈ ಹಳ್ಳಿ ತುಂಬಾ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಸೊ ಬನ್ನಿ ಇವಾಗ ಮನೆ ಕಡೆ ಹೊರಡೋಣ. ಆಚೆಗೆ ಬಂದ್ಬಿಟ್ರೆ ಏನೇನೆಲ್ಲ ಹೊರಗೆ ಬರುತ್ತೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಗ್ಲೈಡರ್, ಹಾಟ್ ಏರ್ ಬಲೂನು ಎಲ್ಲ ಆಚೆಗೆ ಬಂದ್ಬಿಡುತ್ತೆ. ಅವಾಗಲೇ ಗ್ಲೈಡರ್ ನೋಡಿದ್ವಿ, ಇವಾಗ ಹಾಟ್ ಏರ್ ಬಲೂನ್ ಕೂಡ ಇಲ್ಲಿದೆ. ಅದು ಇಂಥ ಪ್ಲೇಸಲ್ಲಿ ಹಾಟ್ ಏರ್ ಬಲೂನ್ ನೋಡಿ. ಹಾಗೆ ನಾನು ತುಂಬ ಜನದ ಹತ್ರ ಅಭಿಪ್ರಾಯನ ಕೇಳಿದ್ದೆ. ಜರ್ಮನಿಯ ಜನ ಯಾವಾಗಲೂ ಸಿಡಿ ಅಂತಿರ್ತಾರೆ, ಮುಖ ಯಾವಾಗಲೂ ಗಂಟು ಹಾಕ್ಕೊಂಡಿರ್ತಾರೆ, ನಗಾಡ್ಕೊಂಡು ಮಾತಾಡೋದೇ ಇಲ್ಲ ಅಂತೆಲ್ಲ ಕೇಳಿದ್ದೆ. ಬಟ್ ಒಂದು ಊರು ಒಂದು ದೇಶ ಅಂತ ಅಂದಮೇಲೆ ಎಲ್ಲ ಥರ ಜನ ಇರ್ತಾರೆ ಅಲ್ವಾ. ಏನೆಲ್ಲರೂ ನಗಾಡ್ಕೊಂಡೇ ಇರಬೇಕು, ನೀವು ನಗಾಡ್ಕೊಂಡೇ ಮಾತಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮಲ್ಲೇನೆ ಎಲ್ಲ ನಗಾಡ್ಕೊಂಡೇ ಮಾತಾಡ್ತಾರ? ಇಲ್ಲ ತಾನೆ, ಎಲ್ಲ ಥರದ ಜನಗಳು ಇದ್ದಾರೆ ಅಲ್ವಾ. ಹಾಗೆ ಇಲ್ಲೂ ಎಲ್ಲ ಥರ ಜನನೂ ಇದ್ದಾರೆ. ಅವ್ರವ್ರ ನೇಚರಿಗೆ ತಕ್ಕಂಗೆ ಅವ್ರವ್ರು ಇರ್ತಾರೆ ಅಷ್ಟೇ. ಇವಾಗ ಹೋಗಿದ್ವಲ್ಲ ಹಳ್ಳಿಲಿ, ನೀವೇ ನೋಡಿದ್ರಿ ಎಷ್ಟು ಜನ ಎಷ್ಟು ಖುಷಿಯಿಂದ ಮಾತಾಡ್ಸಿದ್ರು ನಮ್ಮನ್ನ ಅಂತ ಹೇಳಿ. ಒಬ್ರು ಒಂಥರ ಬೇಜಾರಾಗೋ ಥರ ಮುಖ ಗಂಟಾಕೊಂಡು ಮಾತಾಡ್ಸಿಲ್ಲ, ತುಂಬ ಜನ ಮಾತಾಡ್ಸಿದ್ರು. ಅದು ಹೆಲ್ಪ್ ಕೂಡ ಮಾಡಿದ್ರು. ಅದು ಅಷ್ಟು ದೂರ ನಡ್ಕೊಬಂದು ರೋಡ್ ಹಿಂಗಲ್ಲ ಹಿಂಗೋಗಿ ಅಂತೆಲ್ಲ ಹೇಳಿದ್ರು. ಸಖತ್ ಖುಷಿ ಆಯ್ತು. ಇಲ್ಲೂ ಕೂಡ ಜನ ಫ್ರೆಂಡ್ಲಿ ಆಗಿ ಖುಷಿಯಿಂದ ಮಾತಾಡ್ಸೋರು ಇದ್ದಾರೆ, ಹಾಗೆ ಮುಖ ಗಂಟಾಕೊಂಡು ಮಾತಾಡೋರು ಇದ್ದಾರೆ. ಅದು ಎಲ್ಲ ಅದು ಯೂನಿವರ್ಸಲ್ ರೂಲ್, ಅದೊಂಥರ ಎಲ್ಲ ಕಡೆ ಈ ಥರ ಜನ ಇರ್ತಾರೆ. ಸೊ ಇಲ್ಲಿ ಮಾತ್ರ ಅಲ್ಲ. ಎಷ್ಟು ಗೊತ್ತಾ, ಸೈಕ್ಲಿಂಗ್ ಮಾಡಿದ್ದು ಇವತ್ತು 20 ಕಿಲೋಮೀಟರ್. ಕಾಲಂತೂ ಸಿಕ್ಕಾಬಟ್ಟೆ ನೋತಿದೆ. ಈ ಕಡೆ ಒಂದು ಹಳ್ಳಿ ಇದೆ, ಹಾಗೆ ಈ ಕಡೆ ಒಂದು ಹಳ್ಳಿ ಇದೆ ನೋಡಿ, ಎಷ್ಟು ಹತ್ತಿರದಲ್ಲೇ ಹಳ್ಳಿಗಳಿದೆ ಅಂತ. ಸೊ ಇಲ್ಲಿ ಮೋಸ್ಟ್ಲಿ ಇದು ಗೋಧಿ ಅಂತ ಅನಿಸುತ್ತೆ. ಹಾಗೆ ಈ ಕಡೆ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಏನೂ ಹಾಕಿಲ್ಲ. ಇವಾಗ ನೀವು ಹಳ್ಳಿಗಳನ್ನ ಡ್ರೋನ್ ಶಾಟಲ್ಲಿ ನೋಡ್ಬೋದು. ತುಂಬ ಜನ ಹಳ್ಳಿಗಳನ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿ ಕಾಮೆಂಟ್ ಮಾಡ್ತಿರ್ತೀರಾ. ಹಾಗಾಗಿ ಯಾವಾಗ ಟೈಮ್ ಸಿಗುತ್ತೆ, ವೆದರ್ ಯಾವಾಗ ಚೆನ್ನಾಗಿರುತ್ತೆ ಆವಾಗ ಹಳ್ಳಿಗಳಿಗೆ ಬಂದ್ಬಿಡ್ತೀವಿ. ಸೊ ಇವತ್ತು ಕೂಡ ಒಂದು ಹಳ್ಳಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ನಿಮಗೋಸ್ಕರ ನೀವು ಕೇಳ್ತಿರ್ತೀರಾ ಅಂತ ಹಳ್ಳಿಗಳಿಗೆ ಬರ್ತೀವಿ ಅಷ್ಟೇನೆ. ಒಂದೊಂದ್ಸರಿ ನೋಡಿದ್ರೆ ಬೇಜಾರಾಗುತ್ತೆ, ಎಷ್ಟೊಂದು ಎಫರ್ಟ್ ಹಾಕಿರ್ತೀವಿ, ವ್ಯೂಸೇ ಬರಲ್ವಲ್ಲ, ಯಾಕೆ ನಾವು ಮಾಡೋ ವೀಡಿಯೋಸ್ ಯಾರಿಗೂ ಇಷ್ಟ ಆಗಲ್ವಾ ಏನು ಅಂತ. ನೋಡೋಣ, ನೀವು ಕಾಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸ್ತಿದೆ ನಿಮಗೆ, ವಿಡಿಯೋಸ್ ಚೆನ್ನಾಗಿ ಬರ್ತಿದ್ಯಾ ಅಥವಾ ಏನು ಅಂತ ಹೇಳಿ. ಡ್ರೋನ್ ಹಾರಿಸ್ತಿದ್ದಾರೆ. ಇವಾಗ ಹಳ್ಳಿ ಹೇಗೆ ಕಾಣಿಸುತ್ತೆ ಅಂತ ಕಂಪ್ಲೀಟ್ ಆಗಿ ನೀವು ನೋಡ್ಬೋದು ಮೇಲ್ಗಡೆಯಿಂದ. ಏಳೆಂಟು ತಿಂಗಳಾದ್ಮೇಲೆ ಸೈಕಲ್ ಓಡಿಸ್ತಿರೋದು. ಎಷ್ಟು ಕಾಲು ನೋವ್ತಿದೆ ಅಂದರೆ, ಇವಾಗ ಒಂದು ಸೈಡ್ ಇದ್ದಿದ್ದು ಎಷ್ಟು 10 ಕಿಲೋಮೀಟರ್ಸ್ ಏನೋ ಇತ್ತು, ಎರಡೂ ಸೈಡ್ ಸೇರಿ 20 ಕಿಲೋಮೀಟರ್ಸ್ ಆಗುತ್ತೆ. ಇವತ್ತು 20 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡ್ದಂಗೆ ಆಗಿದೆ ನೋಡಿ. ನೋಡಿ, ನಾನು ಅಲ್ಲಿ ಹೇಳಿದ್ದೆ ಸಿಯಾ ಸನ್ಗ್ಲಾಸ್ ಬೀಳ್ಸ್ಕೊಂಡಿದ್ದಾಳೆ, ಹುಡ್ಕೋಣ ಹೋಗಿ ಅಂತ ಹೇಳಿ. ಸಿಕ್ಕಿದೆ ನೋಡಿ. ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಫ್ಲವರ್ ನೋಡೋದಕ್ಕೆ ಅಂತ ಇಳಿದಿದ್ಲು, ಅವಾಗ ಬಿಳಿಸಿದ್ಲು ಅನ್ಸುತ್ತೆ. ಇವಾಗ ನೋಡಿ ಸಿಕ್ತದೆ ಪ್ಲೇಸಿಗೆ ಬಂದು ಹುಡುಕಿದ್ವಿ. ಮೋಸ್ಟ್ಲಿ ಇಲ್ಲಿ ಬಿಳಿಸಿರ್ಬೋದು ಅಂತ ಒಂದು ಗೆಸ್ ಮೇಲೆ ಬಂದು ಹುಡುಕಿದ್ವಿ, ಸಿಕ್ತು. ಅವಾಗ ಅಲ್ಲಿ ಫೋನ್ ಬಿಟ್ಟು ಒಂದು ಅರ್ಧ ಗಂಟೆ ಹಳ್ಳಿ ಎಲ್ಲ ಸುತ್ತಾಡಿದೀವಿ, ಫೋನ್ ಕೂಡ ಅಲ್ಲೇ ಇತ್ತು. ಇವಾಗ ಗ್ಲಾಸ್ ಇಲ್ಲಿ ಬಿದ್ದಿತ್ತು, ಮತ್ತೆ ಬಂದು ಹುಡುಕಿದ್ವಿ. ಎಷ್ಟೊಂದು 2-3 ಅವರ್ಸ್ ಆಗಿದೆ, ಬಂದು ಹುಡುಕಿದ್ರೆ ಗ್ಲಾಸ್ ಕೂಡ ಸಿಕ್ತು. ಸ್ಪೆಷಲಿ ಇದನ್ನ ನೋಡಿ ನಿಮಗೇನು ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಸದ್ಯಕ್ಕೆ ನಾವು ಬಂದಿರೋ ಹಳ್ಳಿಗಳಲ್ಲಿ ಅಂತ ಏನು ವ್ಯವಸಾಯ ಮಾಡಿಲ್ಲ, ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಜೋಳ ಒಂದು ಹಾಕಿದ್ದಾರೆ, ಅದಷ್ಟೇ ಕಾಣಿಸಿದ್ದು. ಜೋಳ ಮತ್ತೆ ಸಾಸಿವೆ ಅದೆರಡು ಅಷ್ಟೇ ನೋಡಿದ್ ನಾವು. ಸುಸ್ತಾಗ್ತಿದೆ. ಸೊ ಇವಾಗ ಬರ್ಬೇಕಾದ್ರೆ ಜಾಸ್ತಿ ಡೌನ್ ಇತ್ತು, ಏನು ಈಸಿಯಾಗಿ ಬಂದ್ಬಿಟ್ವಿ. ಇವಾಗ ಫುಲ್ ಅಪ್ಪಿದೆ. ತುಣ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಕಾಲುಗಳು ಬಿದ್ದೋಗುತ್ತೆ, ಅಷ್ಟು ಅಪ್ಪಿದೆ ಇವಾಗ. ಐ ಹೋಪ್ ನಿಮಗೆ ಇವಾಗ ತೋರಿಸಿದ ಹಳ್ಳಿಗಳು ಇಷ್ಟ ಆಗಿದೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ನಿಮಗೆ ಇಷ್ಟ ಆದರೆ ಯಾರ್ಯಾರು ಎಲ್ಲಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.